ಪರಸ್ಪರ ತಿಳುವಳಿಕೆ ಇಲ್ಲದಿರುವಾಗ ಪ್ರೀತಿ ಹೇಗೆ ಹುಟ್ಟುತ್ತದೆ? ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಚಾತುರ್ವರ್ಣಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎನ್ನುವುದು ಭಗವದ್ಗೀತೆಯ ಒಂದು ಸಾಲು. ಅಂದರೆ ಬ್ರಾಹ್ಮಣ, ಶೂದ್ರ, ವೈಶ್ಯ, ಕ್ಷತ್ರಿಯ ಈ ಥರ ವರ್ಣಗಳನ್ನು ಸೃಷ್ಟಿ ಮಾಡಿದ್ದು ನಾನೇ, ಅದು ಅವರು ಮಾಡುವ ಕೆಲಸದ ಮೇಲೆ ಅಂತ ಸ್ವತಃ ಶ್ರೀಕೃಷ್ಣನೇ ಹೇಳ್ತಾನೆ. ಯಾರು ಯಾವ ಕೆಲಸವನ್ನು ಮಾಡ್ತಾರೆ ಅವರು ಆ ಜಾತಿಗೆ ಸೇರಿದವರು, ಮತ್ತು ಅದು ಚೇಂಜ್ ಕೂಡ ಆಗ್ತಾ ಇತ್ತು. ನಂತರದ ಕಾಲಘಟ್ಟದಲ್ಲಿ ಜಾತಿ ಅನ್ನೋದು ನಮ್ಮ ಸಮಾಜಕ್ಕೆ ಪಿಡುಗಾಗಿ ಮಾರ್ಪಾಟಾಯಿತು. ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದ ಪಂಪನಿಂದ ಹಿಡಿದು ವಿಶ್ವಮಾನವ ಸಂದೇಶ ಸಾರಿದ ಕುವೆಂಪುರವರೆಗೆ ಎಲ್ಲರೂ ಇದನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟರು, ಅದು ಸಾಧ್ಯ ಆಗಲಿಲ್ಲ. ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕನೂ ಇದೇ ಕಥೆಯನ್ನು ಒಳಗೊಂಡಿದೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಾಟು. ಲೇಖಕರು SL ಭೈರಪ್ಪ, ಪ್ರಕಾಶಕರು ಸಾಹಿತ್ಯ ಭಂಡಾರ. ಪುಟಗಳು 412, ಬೆಲೆ 365 ರೂಪಾಯಿಗಳು. ಜಾನ್ರ ಫಿಕ್ಷನ್. ದಾಟು ಅನ್ನೋ ಪದದ ಅರ್ಥವನ್ನು ನಾವು ಹಲವಾರು ರೀತಿ ನೋಡಬಹುದು. ಜಾತಿ ಧರ್ಮಗಳ ಗೆರೆಯನ್ನು ದಾಟೋದು, ಅಥವಾ ಸಮಾಜದ ಕಟ್ಟುಪಾಡುಗಳನ್ನು ದಾಟೋದು, ಇತ್ಯಾದಿ ಇತ್ಯಾದಿ. ಈ ಕತೆ ತುಮಕೂರಿನ ಹತ್ತಿರ ಇರೋ ತಿರುಮಲಾಪುರ ಅನ್ನೋ ಸಣ್ಣ ಹಳ್ಳಿಯಲ್ಲಿ ನಡೆಯುತ್ತೆ. ಆ ಹಳ್ಳಿಯಲ್ಲಿ ಎಲ್ಲ ಜಾತಿ ಧರ್ಮದವರು ಇರ್ತಾರೆ. ಆ ಹಳ್ಳಿಯ ಬ್ರಾಹ್ಮಣರ ಪೂಜಾರಿಯ ಮಗಳಾದ ಸತ್ಯಭಾಮ ಅನ್ನೋಳಿಗೆ ಅದೇ ಊರಿನ MLA ಮಗನಾದ ಶ್ರೀನಿವಾಸನ ಮೇಲೆ ಪ್ರೀತಿ ಉಂಟಾಗುತ್ತೆ. MLA ಗೌಡ್ರ ಜಾತಿಗೆ ಸೇರಿದವನು. ಇವರಿಬ್ಬರು ಮದುವೆ ಆಗಬೇಕು ಅಂತ ಅನ್ಕೋತಾ ಇರ್ತಾರೆ. ಆದರೆ ಅವನ ತಂದೆ ತಾಯಿ ಅದಕ್ಕೆ ಒಪ್ಪೋದಿಲ್ಲ. ಶ್ರೀನಿವಾಸನಿಗೆ ಬೇರೆ ಮದುವೆನ ಮಾಡ್ತಾರೆ. ಇದರಿಂದ ಬೇಸರಗೊಂಡ ಸತ್ಯ ಬೆಂಗಳೂರಿಗೆ ಬಂದು ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾಳೆ. ಏನೋ ಒಂದು ರೀಸನ್ನಿಂದ ವಾಪಸ್ಸು ಅವಳು ತನ್ನ ಹಳ್ಳಿಗೆ ಹೋಗಿ ತನ್ನ ತೋಟದಲ್ಲೇ ಅವಳು ಒಂಟಿಯಾಗಿ ಸೆಟ್ಲ್ ಆಗ್ತಾಳೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಶ್ರೀನಿವಾಸನ ಹೆಂಡತಿ ಕೂಡ ಸತ್ತೋಗ್ತಾಳೆ. ಇದ್ರ ಜೊತೆಗೆ ಊರಲ್ಲಿ ತುಂಬ ಕ್ಯಾಸ್ಟ್ ಪಾಲಿಟಿಕ್ಸ್ ಕೂಡ ನಡೆಯುತ್ತೆ. ಬ್ರಾಹ್ಮಣರು, ಲಿಂಗಾಯತರು, ಮಾದಿಗರು, ಗೌಡ್ರು ಅಂತ ಹೀಗೆ ಹಲವಾರು ಜಾತಿಗಳ ನಡುವೆ ಕಿತ್ತಾಟ ನಡೆಯುತ್ತೆ. ಹಾಗೆ ಹಲವಾರು ಸಾವು ನೋವುಗಳು ಕೂಡ ಸಂಭವಿಸುತ್ತೆ. ಒಂದೇ ಹಳ್ಳಿಗೆ ವಾಪಸ್ಸು ಬಂದ ಸತ್ಯ ಮತ್ತು ಶ್ರೀನಿವಾಸ ಕಡೆಗೂ ಮದುವೆ ಆಗ್ತಾರ, ಅಥವಾ ಹಳ್ಳಿಗೆ ಹಳ್ಳಿ ಈ ಜಾತಿ ಕಲಹದಿಂದ ನಾಶ ಹೊಂದುತ್ತಾ? ತಿಳ್ಕೋಬೇಕು ಅಂದರೆ ಪುಸ್ತಕನ ನೀವು ಓದಲೇಬೇಕು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಈ ಕೃತಿ ಒಂದು ಮಾಸ್ಟರ್ ಪೀಸು. ಸತ್ಯಾಳ ಧೈರ್ಯ ಮತ್ತು ಕಾನ್ಫಿಡೆನ್ಸು ನಮಗೆ ಒಂದು ಇನ್ಸ್ಪಿರೇಷನ್ ಅಂದರೆ ತಪ್ಪಾಗಲಾರ್ದು. ಈ ಪುಸ್ತಕದಲ್ಲಿ ನಡೆಯೋ ಹಲವಾರು ಘಟನೆಗಳನ್ನು ನಾವು ಚಿಕ್ಕವರು ಇರಬೇಕಾದ್ರೆ ಕೇಳಿರ್ಬೋದು ಅಥವಾ ನೋಡಿರಲೂಬಹುದು. ಈಗಲೂ ಸಹ ಕೆಲವು ಕಡೆ ಈ ಘಟನೆಗಳು ನಡೀತಾನೂ ಇರಬಹುದು. AI ರೋಬೋಟಿಕ್ಸು ಅನ್ನೋ ಈ ಕಾಲದಲ್ಲೂ ಈಗಲೂ ಜಾತಿ ಧರ್ಮ ಅಂತ ಗಲಾಟೆಗಳು ನಡೆಯುತ್ತೆ ಅಂದರೆ ನಮಗೆ ಖೇದವನ್ನು ಉಂಟು ಮಾಡುತ್ತೆ. ಜೊತೆಗೆ ಈ ಪುಸ್ತಕದಲ್ಲಿ ಜಾತಿ, ಧರ್ಮ, ಮೂಢನಂಬಿಕೆಗಳು ಹೇಗೆ ಹುಟ್ಕೊಂಡ್ವು ಅಂತ ಸಣ್ಣ ಸಣ್ಣ ಕಥೆಗಳ ಮೂಲಕ ವಿವರಿಸಿದ್ದಾರೆ. ಇದನ್ನು ಓದ್ತಾ ಇದ್ದರೆ ನಮ್ಮ ಹಲವಾರು ನಂಬಿಕೆಗಳು ಬುಡ ಮೇಲಾಗೋ ಚಾನ್ಸಸ್ಸು ಕೂಡ ಇವೆ. ಈ ಪುಸ್ತಕದಲ್ಲಿ ನಮಗೆ ಇಷ್ಟ ಆದ ಕೆಲವು ಸಾಲು ಈ ಥರ ಇದೆ. ತಪ್ಪೊಪ್ಪಿಕೊಳ್ಳುವುದು ಅಪಮಾನಕರವಲ್ಲ. ತಪ್ಪಲ್ಲದುದನ್ನು ತಪ್ಪೆಂದು ಒಪ್ಪಿಕೊಂಡು ಸದ್ಯದ ಕೆಲಸ ಸಾಧಿಸಿಕೊಳ್ಳುವುದು ನೀಚತನ. ತಾನೇ ತನ್ನ ವ್ಯಕ್ತಿತ್ವವನ್ನು ಬಲಿ ಕೊಟ್ಟಂತೆ. ಕೋಪವು ಒಂದು ವಿಧವಾದ ದೈನ್ಯವೇ. ಸಿಟ್ಟಿಗೆ ಎರಡರ್ಥ. ಮನಸ್ಸಿನೊಳಗೆ ಇರುವುದು ಯಾರಾದರೂ ಬಿಡಿಸಿ ಹೇಳಿದರೂ ಸಿಟ್ಟು ಬರುತ್ತೆ, ಸುಳ್ಳು ಹೇಳಿದರೂ ಬರುತ್ತೆ. ಪರಸ್ಪರ ತಿಳುವಳಿಕೆ ಇಲ್ಲದಿರುವಾಗ ಪ್ರೀತಿ ಹೇಗೆ ಹುಟ್ಟುತ್ತೆ? ಈ ಥರ ಹಲವಾರು ಕೋಟ್ಸ್ಗಳು ನಮ್ಮನ್ನು ಯೋಚಿಸುವಂತೆ ಮಾಡುತ್ತೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕನ್ನಡ ಕೋಟ್ಸ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಪುಟವಾದ ಕನ್ನಡ ಕೋಟ್ಸ್ನ ಫಾಲೋ ಮಾಡೋದು ಮರಿಬೇಡಿ. ಭೈರಪ್ಪ ಅವರ ಎಲ್ಲ ಪುಸ್ತಕದ ಹಾಗೆ ಈ ಪುಸ್ತಕನೂ ಕೂಡ ಓದೋದಕ್ಕೆ ಅಂತ ಒಂದು ಸಲ ಹಿಡ್ಕೊಂಡು ಕೂತ್ರೆ ಮುಗಿಸೋವರೆಗೂ ಎದ್ದೇಳೋಕ್ಕೆ ಬಿಡೋದಿಲ್ಲ. ಇದು ಒಂದು ಮಸ್ಟ್ ರೀಡ್ ಅಂತಲೇ ಹೇಳ್ತೀವಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರಾ. ಟ್ರಾಜಿಡಿ ಏನು ಗೊತ್ತಾ? ನಮ್ಮ ಜನಕ್ಕೆ ನೌಕರಿನ ಕಾದಿಡ್ತೇವರಲ್ಲ ಸರ್ಕಾರದವರು, ಅದೇ ಮುಳುವಾಗಿದೆ. ಓದಿದವ್ರಿಗೆಲ್ಲ ಸುಖವಾಗಿ ನೌಕರಿ ಸಿಕ್ಕುತ್ತೆ. ಸರ್ಕಾರಿ ನೌಕರರು ಇಂಥ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಸಾರ್ವಜನಿಕರಿಂದ ಪುಕಾರು ಬರುವಂಥ ಕೆಲಸನೂ ಸರ್ಕಾರದ ಗುಲಾಮರು ಮಾಡಿಕೊಡೋದಲ್ಲ. ಸಾರ್ವಜನಿಕರು ಅಂದರೆ ಯಾರು? ಮೇಲ್ಜಾತಿಯವರು. ನಾವು 4000 ವರ್ಷದಿಂದ ಗುಲಾಮರಾಗಿದ್ದೀವಿ. ಈ ಗುಲಾಮಗಿರಿನ ಇನ್ನೂ ಹಾಗೆ ಇಡ್ತಾ ಇದೆ ಸರ್ಕಾರ.
ಸತ್ಯ ಗಂಭೀರಳಾಗಿ ಯೋಚಿಸುತ್ತಾ ನಿಂತಳು. ಬಳಗ ಇಳಿದ್ದ ಕೊಡಲಿ ಹಾಗೆಯೇ ಇತ್ತು. ಮೋಹನ್ ದಾಸ ಹೆಜ್ಜೆಯನ್ನು ಅತ್ತಿತ್ತ ಚಲಿಸದೆ ಶಿಸ್ತಿನಿಂದಲೆಂಬಂತೆ ನಿಂತಿದ್ದ. ಅವಳು ಹೇಳಿದಳು, ಆದರೆ ನೋಡಿ, ಪುಸ್ತಕಕ್ಕೆ ನನ್ನ ಹೆಸರು ಹಾಕಬೇಡಿ. ಯಾಕೆ? ಮುಂದೆ ಈ ಸಂಘದ ಮೇಲೆ ಪೊಲೀಸ್ನವರ ಕಣ್ಣು ಬೀಳುತ್ತೆ. ಅದರ ಸಂಪರ್ಕವಿರೋ ಪುಸ್ತಕದ ಮೇಲೆ ಹೆಸರಿದ್ರೆ ಅಪಾಯ ಅಂತಲೇ. ಸತ್ಯ ಈ ರೀತಿ ಯೋಚಿಸಿರಲಿಲ್ಲ. ಆದರೆ ಇವನು ತನ್ನನ್ನು ಛೇಡಿಸುತ್ತಿರುವುದನ್ನು ಕೇಳಿ ಅವಳಿಗೆ ಕೋಪ ಬಂತು. ನೀವೊಬ್ಬರೇ ಧೈರ್ಯಶಾಲಿಗಳು ಅಂತ ತಿಳ್ಕೊಂಡಿದ್ದೀರಾ? ಗಟ್ಟಿಯಾಗಿ ಕೂಗೋದು ಕೆಳಗಿನವನ ಅಗತ್ಯ. ಅದಕ್ಕೆ ಆತ್ಮಪ್ರೇರಣೆ, ಪೌರುಷ ಬೇಕಿಲ್ಲ. ಆದರೆ ಮೇಲಿನವನಾಗಿದ್ದುಕೊಂಡು ಸ್ವಯಂ ಪ್ರೇರಣೆಯಿಂದ ಕೆಳಗಿನವನ ಮಟ್ಟಕ್ಕೆ ಇಳಿದು ಬರೋಕೆ ಹೆಚ್ಚು ಧೈರ್ಯ ಬೇಕು. ಎಷ್ಟೇ ಎದುರು ಬಿದ್ದರೂ ಅವನು ತನ್ನ ಮೇಲಿನ ಸಮಾಜದ ಒಂದು ಭಾಗ. ಅದರ ವಿರೋಧ ಅವನ ವ್ಯಕ್ತಿತ್ವದಲ್ಲೇ ಇರುತ್ತೆ. ಅದನ್ನು ಗೆದ್ದು ಬರೋದು ಕಡಿಮೆ ಸಾಹಸದ ಕೆಲಸವಲ್ಲ. ನಾನು ಹೇಳಿದ್ದು ಅರ್ಥವಾಯ್ತೆ? ಕೆಳಗಿನವನ ಕೂಗಲ್ಲಿ ಒಂದಾಗುವ ಮಟ್ಟಕ್ಕೆ ಬರೋ ತನಕ ನೀವು ಮೇಲಿನ ವಿರೋಧನ ಗೆದ್ದಿದ್ದೀರಾ ಅಂತ ನಂಬಿಕೆ ಏನು? ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.